ನಮಸ್ಕಾರ ವೀಕ್ಷಕರೇ, ಕನ್ನಡ ಅಲಿನೂನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ವಿಶ್ವ. ಬಹಳಷ್ಟು ದಿನಗಳ ಹಿಂದೆಯೇ ಡ್ರೋನ್ ಪ್ರತಾಪ್ ಈ ವೇಸ್ಟ್ನಿಂದ ಅಂದರೆ ಎಲೆಕ್ಟ್ರಾನಿಕ್ ವೇಸ್ಟ್ನಿಂದ ಡ್ರೋನ್ ತಯಾರಿಸಿದ್ದಾನೆ ಎಂದಾಗಲೇ ಅನೇಕ ಇಂಜಿನಿಯರ್ಗಳು ನಾವಿಲ್ಲಿ ವರ್ಕ್ಶಾಪ್ನಲ್ಲಿ ಹಗಲು ರಾತ್ರಿ ಕಷ್ಟಪಡ್ತೀವಿ, ಈ ವೇಸ್ಟ್ನಿಂದ ಡ್ರೋನ್ ತಯಾರಿಸಲು ಸಾಧ್ಯವಿಲ್ಲ ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ಹೇಳಿದ್ದರೂ ಸಹ ಯಾರೂ ನಂಬಿರಲಿಲ್ಲ ವೀಕ್ಷಕರೇ. ಆದರೆ ಮನುಷ್ಯ ಯಾವ ಮಟ್ಟಕ್ಕೆ ಗುಗ್ಗು ಆಗಬಹುದು ಎಂಬುದಕ್ಕೆ ಬಹುಶಃ ನಾವು ನೀವೆಲ್ಲರೇ ನೈಜ ಉದಾಹರಣೆಯಾಗಿದೆ ವೀಕ್ಷಕರೇ. ಹೌದು, ದಿನಗಳಲ್ಲ ತಿಂಗಳಲ್ಲ, ಸತತ 2 ವರ್ಷಗಳಿಂದ ನಾವೆಲ್ಲ ನಂಬಿಕೊಂಡು ಫೇಮಸ್ ಮಾಡಿರುವ ವ್ಯಕ್ತಿ ಹೇಳಿದ ಅಷ್ಟು ಕತೆ ಸುಳ್ಳು ಎಂದು ವರದಿಯಾದಾಗ ಶಾಕ್ ಜೊತೆಗೆ ನಾವೆಂತ ಮೂರ್ಖರು ಅನ್ನೋದು ಗೊತ್ತಾಗಿದೆ ವೀಕ್ಷಕರೇ. ಇಷ್ಟು ದಿನ ಇವ ವಿಜ್ಞಾನಿ ಡ್ರೋನ್ ಪ್ರತಾಪ್ ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ಸಂಚಲನ ಮೂಡಿಸಿದ, ಕೆಲ ವರ್ಷಗಳಿಂದ ಮುಖ್ಯಮಂತ್ರಿಗಳಿಂದ ಹಿಡಿದು ವಿವಿಧ ದೊಡ್ಡ ಮಠದ ಸ್ವಾಮೀಜಿಗಳಿಂದಲೂ ಸಹ ಸನ್ಮಾನ ಸ್ವೀಕರಿಸಿದ ಡ್ರೋನ್ ಪ್ರತಾಪ್ ಹೇಳಿದ್ದೆಲ್ಲ ಭಾರಿ ಸುಳ್ಳು ಎಂದು ರಾಷ್ಟ್ರೀಯ ಮಟ್ಟದ ಓಪ್ ಇಂಡಿಯಾ ಪ್ರಕಟಿಸಿದೆ ವೀಕ್ಷಕರೇ. ಹೌದು ವೀಕ್ಷಕರೇ, ಈ ಬಗ್ಗೆ ಓಪ್ ಇಂಡಿಯಾ ಫ್ಯಾಕ್ಟ್ ಚೆಕ್ ಮೂಲಕ ಸತ್ಯದ ಬೆನ್ನಟ್ಟಿ ಹೋದಾಗ ಈತ ನಮ್ಮೆಲ್ಲರನ್ನು ಗುಗ್ಗು ಮಾಡಿರುವುದು ಬಯಲಾಗಿದೆ ವೀಕ್ಷಕರೇ. ಹೌದು, ಡ್ರೋನ್ ಪ್ರತಾಪ್ ಎಂದ ಕೂಡಲೇ ತಾಯಿಯ ತಾಳಿ ಅಡವಿಟ್ಟು ಡ್ರೋನ್ ತಯಾರಿಸಿ ವಿದೇಶಗಳಲ್ಲಿಯೂ ಹೆಸರು ಮಾಡಿದ. ಹೀಗೆ ಇನ್ನೂ ಅನೇಕ ವಿಚಾರಗಳು ಒಂದು ಕ್ಷಣ ತಲೆಯಲ್ಲಿ ಬರುತ್ತವೆ. ನಾವೆಲ್ಲ ಯಾವ ಮಟ್ಟಕ್ಕೆ ಆತ ಹೇಳಿರುವ ಸತ್ಯವನ್ನೆಲ್ಲ ನಂಬಿದ್ದೇವೆ ಎಂದರೆ ನಾವೆಂಥ ಮೂರ್ಖರು ಎಂದೆನಿಸುವುದರ ಜೊತೆಗೆ ಆತ ಹೇಳಿದ್ದೆಲ್ಲ ಸುಳ್ಳು ಎಂದು ಈಗಲೂ ನಂಬಲು ಕಷ್ಟವಾಗುವುದು ವೀಕ್ಷಕರೇ. ಈ ಬಗ್ಗೆ ಓಪ್ ಇಂಡಿಯಾ ವಾಹಿನಿ ಸಂಪೂರ್ಣವಾಗಿ ಆತನ ಸತ್ಯ ಬಯಲು ಮಾಡಿದೆ ವೀಕ್ಷಕರೇ. ಡ್ರೋನ್ ಪ್ರತಾಪ್ ಹೇಳಿದಂತೆ ಆತ 600 ಡ್ರೋನ್ಗಳನ್ನು ತಯಾರಿಸಿಯೇ ಇಲ್ಲ ವೀಕ್ಷಕರೇ. ತಯಾರಿಸಿದ್ದರೆ ಆತನ ಬಳಿ ಈ ಎಲ್ಲ ಡ್ರೋನ್ಗಳ ವಿಡಿಯೋ ಕೂಡ ಇಲ್ಲ, ಜೊತೆಗೆ ಫೋಟೋಗಳು ಸಹ ಇಲ್ಲ. ಇನ್ನು ಮಿಕ್ಸರ್ ಗ್ರೈಂಡರ್ ಇಲ್ಲಿನ ಮೋಟಾರ್ನಿಂದ ಡ್ರೋನ್ ತಯಾರಿಸಲು ಸಾಧ್ಯವೇ ಇಲ್ಲ ವೀಕ್ಷಕರೇ. 87 ದೇಶಗಳು ಆತನಿಗೆ ಕೆಲಸದ ಆಫರ್ ಕೊಟ್ಟಿದೆ ಎಂಬುದು ದೊಡ್ಡ ಸುಳ್ಳು. ಪ್ರಧಾನಿ ನರೇಂದ್ರ ಮೋದಿಯವರು DRDOದಲ್ಲಿ ಕೆಲಸ ಆಫರ್ ನೀಡಿದ್ದಾರೆ ಎಂಬುದು ಸುಳ್ಳು ವೀಕ್ಷಕರೇ. ಇನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಸಿಗುವ ಆತನ ಫೋಟೋಗಳ ಪಕ್ಕ ಇರುವ ಡ್ರೋನ್ಗಳು ಯಾವುದು ಎಂಬ ಪ್ರಶ್ನೆ ಬರುವುದು ಸಹಜ ವೀಕ್ಷಕರೇ. ಇನ್ನು ಈ ಕೆಳಗಿನ ಫೋಟೋದಲ್ಲಿ ಆತ ನಿಂತಿರುವುದು ACSL ಎಂಬ ಜಪಾನಿನ ಕಂಪನಿಯ ಡ್ರೋನ್. ಅಷ್ಟೇ ಅಲ್ಲದೆ ಸಂಪಾದಕರೊಬ್ಬರು ACSL ಕಂಪನಿಗೆ ಮೇಲ್ ಮೂಲಕ ಅವರ ಕಂಪನಿಯಲ್ಲಿ ಪ್ರತಾಪ್ ಎಂಬಾತ ಕೆಲಸ ಮಾಡುತ್ತಿದ್ದಾರಾ ಎಂಬುದನ್ನು ಸಹ ವಿಚಾರಿಸಿದ್ದಾರೆ. ಆದರೆ ಅಂತಹ ವ್ಯಕ್ತಿ ಯಾರೂ ಸಹ ಇಲ್ಲ ಎಂದು ತಿಳಿಸಿದ್ದಾರೆ ವೀಕ್ಷಕರೇ. ಓಪ್ ಇಂಡಿಯಾ ಇದರ ಬಗ್ಗೆ ಇನ್ನೂ ಅನೇಕ ವಿಚಾರಗಳನ್ನು ತಿಳಿಸಿದೆ ವೀಕ್ಷಕರೇ. ಇನ್ನು ತಾನು ಮಾಡಿದ್ದ 600 ಡ್ರೋನ್ಗಳ ದಾಖಲೆಗಳ ಜೊತೆಗೆ ಪ್ರತಾಪ್ ಸ್ಪಷ್ಟನೆ ಕೊಟ್ಟ ಬಳಿಕವೇ ಎಲ್ಲವೂ ತಿಳಿಯುತ್ತದೆ. ಆತ ಹೇಳಿದ್ದು ಸತ್ಯವೋ ಅಥವಾ ಓಪ್ ಇಂಡಿಯಾ ಬಯಲು ಮಾಡಿರುವುದು ಸತ್ಯವೋ ಎಂದು ಕಾದು ನೋಡಬೇಕಿದೆ ವೀಕ್ಷಕರೇ. ಇಷ್ಟು ವಿಡಿಯೋದ ಮಾಹಿತಿ ವೀಕ್ಷಕರೇ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಕನ್ನಡ ಅಲಿನೂನ್ ಯೂಟ್ಯೂಬ್ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಹಾಗೂ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ ವೀಕ್ಷಕರೇ.